ಉಪಆಯುಕ್ತೆ ಅಮೃತ ಗೌಡ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ನಮಸ್ತೆ ಅಮೃತ ಗೌಡ ಅವರೇ. ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ಅಮೃತ ಗೌಡ ಅವರೇ, ರಾಜೀವ್ ಗೌಡ ಅವ್ರು ನಿಮ್ಗೆ ಫೋನ್ ಮಾಡಿ ಏನೆಲ್ಲ ಮಾತಾಡಿದ್ರು ಅನ್ನೋದನ್ನ ಕೇಳಿಸ್ಕೊಂಡ್ವಿ. ಯಾವಾಗ ಬಂದಂತಹ ಫೋನ್ ಕರೆ ಇದು? ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅವ್ರ ಅಗೇನ್ಸ್ಟ್? ಮೇಡಮ್ ಅದನ್ನ ನಾವಿನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಮೇಡಮ್. ಅದನ್ನ ನಾವು ಫಸ್ಟ್ ಅದನ್ನ ನಮ್ ಸೀನಿಯರ್ ಆಫೀಸರ್ಸ್ ಗಮನಕ್ಕೆ ತಂದು ತದನಂತರ ಇದು ಮುಂದುವರ್ಸೋಣ ಅಂತ ಅನ್ಕೊಂಡು ನಾವಿನ್ನೂ ಏನು ಕೊಟ್ಟಿಲ್ಲ ಮೇಡಮ್ ಅದ್ರ ರಿಲೇಟೆಡ್. ಯಾವಾಗ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಸರ್ ಮೇಡಮ್ ನಮ್ಮ ಸ್ಟಾಫ್ಸ್, ನಮ್ಮ PKಗಳು ಹೆಲ್ತ್ ಸೆಕ್ಷನ್ ಅಲ್ಲಿ ಯಾರಿದ್ದಾರೆ ಮೇಡಮ್ ಅವರೆಲ್ಲ ಮೇಡಮ್ ಇವತ್ತು ನಾವು ಅದು ಒಂದು ಧರಣಿ ಮಾಡೋಣ ಮೇಡಮ್, ಆಫೀಸ್ ಲಾಕ್ ಮಾಡ್ಸೋಣ. ಯಾವಾಗ ಫೋನ್ ಮಾಡಿದ್ದು ರಾಜೀವ್ ಗೌಡ ಅವ್ರು ನಿಮ್ಗೆ? ಮಂಡೇ ಅರೌಂಡ್ 4 o'clock ಮೇಡಮ್. ಅಂದ್ರೆ ನೆನ್ನೆ? ಮಂಡೇ, ಡೇ ಬಿಫೋರ್ ಯೆಸ್ಟರ್ಡೇ. ಓಕೆ, ಮೊನ್ನೆ ಸೋಮವಾರ ನಿಮಗೆ ಫೋನ್ ಮಾಡಿದ್ರು. ಎಸ್ ಮೇಡಮ್. ಅಲ್ಲ ಅಮೃತ ಗೌಡ ಅವರೇ, ಏನ್ ತಪ್ಪಾಗಿದೆ? ನೀವು ಎಲ್ಲಿ ನಡು ರಸ್ತೆಯಲ್ಲಿ ಇಲ್ಲೀಗಲ್ ಆಗಿ ಎಲ್ಲಿ ಬ್ಯಾನರ್ ಹಾಕಿದ್ರು ಅದನ್ನ ತೆಗ್ಸಿದಿರಿ. ನಿಮ್ಮ ಕೆಲಸ ಸಾರ್ವಜನಿಕ ಸೇವೆ ಏನ್ ಮಾಡ್ಬೇಕು ಅದನ್ನ ನೀವು ಮಾಡಿದ್ದೀರಿ. ಅದ್ರಲ್ಲಿ ಏನ್ ತಪ್ಪು? ಅದನ್ನ ಮೇಡಮ್ ನಾವು ಅವ್ರಿಗೆ ಹೇಳಿದ್ವಿ, ಬ್ಯಾನರ್ ಅದು ಫ್ಲೆಕ್ಸ್ ರಿಕ್ವೆಸ್ಟ್ ನಮಗ್ ಬಂದಿತ್ತು ಬ್ಯಾನರ್ ಹಾಕಕ್ಕೆ ಅಂತ. ಅದು ನಮ್ಗೆ ಫ್ರೈಡೆ ಈವ್ನಿಂಗ್ ಬಂದಿತ್ತು. ಅದನ್ನ ನಾವು ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್ ಆಗಿದ್ದರಿಂದ ಅದನ್ನ ಪ್ರೊಸೆಸ್ ಕೂಡ ಆಗಿರ್ಲಿಲ್ಲ. ಅಷ್ಟ್ರಲ್ಲಿ ಆಲ್ರೆಡಿ ಬ್ಯಾನರ್ಸ್ ಗಳು ಹಾಕಿದ್ರು. ಸೊ ಅದು ಬೆಳಗ್ಗೆ ಮಂಡೇ ಬೆಳಗ್ಗೆ ನಮ್ಮ ಪೌರ ಕಾರ್ಮಿಕರು ಸಫಾಯಿ ರಿಲೇಟೆಡ್ ವರ್ಕ್ ಬಂದಾಗ ಅದು ಅರ್ಧ ಹಿಂಗೆ ಸ್ಲ್ಯಾಂಟ್ ಆಗಿ ಅರ್ಧ ಮುಟ್ಕೊಂಡಿತ್ತಂತೆ ಮೇಡಮ್. ಸೊ ಹಂಗಾಗಿ ಇವ್ರು ನಮ್ಮವರು ಅಲ್ಲಿ ಆಮೇಲೆ ಒಂದ್ ವೆಹಿಕಲ್ ಏನೋ ಬುತ್ಕೊಂಡಿದೆ, ಟಚ್ ಆಗಿದೆ. ಸೊ ಹಂಗಾಗಿ ಪಬ್ಲಿಕ್ಸ್ ಗಳು ಅಲ್ಲಿ ಬಂದು ನಮ್ಗೆ ಇವ್ರಿಗೆ ನಮ್ಮ ಹೆಲ್ತ್ ಸೆಕ್ಷನ್ ಇನ್ಸ್ಪೆಕ್ಟರ್ಸ್ ಗಳಿಗೆ ಇನ್ಫಾರ್ಮ್ ಮಾಡಿದ್ದಾರೆ, ಇದರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನ ಇಲ್ಲ ತೆಗ್ಸ್ಬಿಟ್ಟು ಬೇರೆ ಕಡೆ ಕಟ್ಸಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಮೇಡಮ್. ಹಾಗಾಗಿ ನಮ್ಮ PKಗಳು ನನ್ಗೆ ಇನ್ಫಾರ್ಮ್ ಮಾಡಿದ್ರು ಮೇಡಮ್, ಹಿಂಗೆ ಆಕ್ಸಿಡೆಂಟ್ ಆಗ್ತಾ ಇದೆ ಅಂಡ್ ಒಂದ್ ಆಗಿದೆ ಕೂಡ, ಹಾಗಾಗಿ ಹಿಂಗ್ ಕಂಪ್ಲೇಂಟ್ ಬರ್ತಾ ಇದೆ ಮೇಡಮ್, ತೆಗ್ದಿಟ್ಟಿರ್ತೀವಿ ಆಫೀಸ್ ಅಲ್ಲಿ ಅಂತ. ನಾನ್ ಸರಿ ತೆಗ್ದಿಟ್ಬಿಟ್ಟು ಇಮಿಡಿಯೇಟ್ ಅವ್ರ ಕಡೆ ಕಾರ್ಯಕರ್ತರಿಗೆ ಫೋನ್ ಮಾಡಿ ಅಂತ ಹೇಳ್ದೆ. ಇಲ್ಲಿ ನಮ್ಮಿಬ್ರು ಎಕ್ಸ್ ಕೌನ್ಸಿಲರ್ಸ್ ಅವರಿಗೂ ನಾನು ಫೋನ್ ಮಾಡಿದೆ, ಅವರು ಫೋನ್ ಮಾಡಿ ಹೇಳಿದ್ದಾರೆ ಮೇಡಮ್, ಇದನ್ನ ಸರ್ ಇದನ್ನ ಅರ್ಧ ಬಿದ್ದೋಗಿದ್ರಿಂದ ನಾವು ತೆಗ್ದಿಟ್ಟಿದೀವಿ, ಆಫೀಸ್ ಅಲ್ಲಿ ಇದೆ, ಪಕ್ಕದಲ್ಲಿ ಕಟ್ಕೊಳ್ಳಿ. ಬ್ಯಾನರ್ ಹಾಕೋ ಟೈಮ್ ಅಲ್ಲಿ ಪರ್ಮಿಷನ್ ತಗೊಂಡಿದ್ರಾ? ಇನ್ನೂ ಇರ್ಲಿಲ್ಲ ಮೇಡಮ್, ಅದಿನ್ನು ಫ್ರೈಡೆ ಈವ್ನಿಂಗ್ ಇನ್ನೂ ರಿಕ್ವೆಸ್ಟ್ ಬಂದಿತ್ತು. ನಾವ್ ಅದನ್ನ ಇನ್ನೂ ಪ್ರೋಸೆಸ್ಸೇ ಮಾಡಿರ್ಲಿಲ್ಲ. ಮಂಡೇ ಪ್ರೋಸೆಸ್ ಮಾಡ್ತೀವಿ ಅಂತ ನಾವ್ ಹೇಳಿದ್ವಿ, ಬಟ್ ಅಷ್ಟ್ರಲ್ಲಿ ಆಲ್ರೆಡಿ ಬ್ಯಾನರ್ಸ್ ಗಳೆಲ್ಲ ಕಡೆ ಹಾಕಿದ್ರು ಮೇಡಮ್. ಅಲ್ಲ, ಹಾಕಿದ್ದೇ ಅಕ್ರಮವಾಗಿ, ಪರ್ಮಿಷನ್ ಇಲ್ದೇನೆ. ಸೊ ಕೇವಲ ಒಂದೇ ಬ್ಯಾನರ್ ಅಲ್ಲ, ಅವ್ರು ಯಾವೆಲ್ಲ ಬ್ಯಾನರ್ ಹಾಕಿದಾರಲ್ವಾ ಅದೆಲ್ಲವೂ ಕೂಡ ತೆಗೆಸಬೇಕಾಗಿತ್ತು. ಆಕ್ಚುಲಿ ಎಸ್, ಹೌದು ಮೇಡಮ್. ಅಂಥದ್ರಲ್ಲಿ ದರ್ಪದ ಮಾತು, ನಿಮ್ಗೆ ಆವಾಜ್ ಹಾಕ್ತಾರೆ, ಬೆಂಕಿ ಹಾಕ್ಬಿಡ್ತೀನಿ, ಸುಟ್ಟು ಬಿಡ್ತೀನಿ, ಚಪ್ಲಿಯಲ್ಲಿ ಹೊಡಿಸ್ತೀನಿ, ಏನ್ ಮಾತಿದು? ಒಬ್ಬ ಕಾಂಗ್ರೆಸ್ ಮುಖಂಡ ಮಾತನಾಡುವಂತ ಮಾತಾ? ಮೇಡಮ್ ನಾವು ಅವರಿಗೆ ತಿಳ್ವಳಿಸ್ಲಿಕ್ಕೆ ಹೇಳಿದ್ವಿ ಮೇಡಮ್, ಸರ್ ಇಲ್ಲ ಅದು ಒಂದ್ ಬ್ಯಾನರ್ ಮಾತ್ರ ಪ್ರಾಬ್ಲಮ್ ಆಗಿದ್ರಿಂದ ಅದನ್ನ ಹಿಂಗೆ ನಾವು ತೆಗ್ದಿಟ್ಟಿದೀವಿ, ನಿಮ್ ಎಕ್ಸ್ ಕೌನ್ಸಿಲರ್ಸ್ ಗಳಿಗೆ ನಾವ್ ಇನ್ಫಾರ್ಮ್ ಮಾಡಿದೀವಿ ಸರ್ ಅಂತಾನು ನಾವು ಹೇಳಿದ್ವಿ ಸರ್. ಬಟ್ ಅವರು ವಾಚ್ಯವಾಗಿ ಮಾತಾಡ್ತಾ ಇದ್ರು. ನಾವ್ ಹಂಗೂ ಹೇಳಿದ್ವಿ, ಹಂಗ್ ಮಾತಾಡ್ಬೇಡಿ ಸರ್, ನಮ್ ಸ್ಟಾಫ್ಸ್ ಗಳಿಗೆ ಹಂಗೆಲ್ಲ ಬೈಬೇಡಿ, ಸುಳೆ ಮಕ್ಳಂತ ಎಲ್ಲ ಅಂತಾನು ನಾನು ಹೇಳ್ದೆ. ಬಟ್ ಅದು ಹಂಗೂ ನಾನು ಇದು ವಿಪರೀತಕ್ಕೆ ಹೋಗ್ಬಾರ್ದು ಅಂತ ಕಾಲ್ ಕಟ್ ಮಾಡ್ಬಿಟ್ಟೆ ಮೇಡಮ್, ಫಸ್ಟ್ ಕಾಲ್ ನ. ಸೊ ದಟ್ ಇದು ಕೇಳಿಸ್ಕೊಂಡ್ವಿ ಅಮೃತ ಗೌಡ ಅವರೇ, ನೀವೆಷ್ಟು ಆರಾಮಾಗಿ ಮಾತಾಡಿದ್ರಿ, ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿದ್ರಿ, ನಾವೆಲ್ಲವೂ ಕೇಳಿಸ್ಕೊಂಡ್ವಿ. ಆದ್ರೆ ಇಂತಹ ವ್ಯಕ್ತಿಗಳ ವಿರುದ್ಧ ಆಕ್ಷನ್ ಆಗ್ಲೇಬೇಕು, ಅದು ಯಾರೇ ಆಗಿರ್ಲಿ. ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ವ್ಯಕ್ತಿ, ಅವರನ್ನ ನೋಡಿ ಬೇರೆಯವ್ರು ಕಲಿಬೇಕು. ಆದ್ರೆ ಅವ್ರು ತೋರಿಸುವಂತಹ ದರ್ಪ ಸಹಿಸೋದಕ್ಕಾಗಲ್ಲ ಅಲ್ವಾ? ಎಸ್ ಮೇಡಮ್, ನಾವು ಕೂಡ KS ಎಕ್ಸಾಮ್ಸ್ ಪಾಸ್ ಮಾಡ್ಕೊಂಡು NRI ಆಗಿದ್ದು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು, ಸರ್ವಿಸಿಗೆ ಬಂದಿದ್ದೆ ಒಂದು ಸಾರ್ವಜನಿಕರ ಹಿತಾಸಕ್ತಿಯಿಂದ ಕೆಲಸ ಮಾಡ್ಬೇಕು ಅಂತ ನಮ್ ತಂದೆ ಆಸೆ ಇದ್ದಿದ್ದು. ಸಬ್ ಇನ್ಸ್ಪೆಕ್ಟರ್ ಆಗಿ ರಿಟೈರ್ಡ್ ಆಗಿತ್ತು. ನಮ್ ತಂದೆ ಆಸೆಗೋಸ್ಕರ ನಾನು, ನನ್ನ ಹಸ್ಬೆಂಡ್ ಈಗ್ಲೂ ಕೂಡ NRI, ಅಲ್ಲಿಂದ ಕೆಲಸ ಬಿಟ್ಟು ನಾನು ಇಲ್ಲಿ ಬಂದು ಇಲ್ಲಿ ಸರ್ವಿಸಿಗೆ ಸೇರ್ಕೊಂಡಿದ್ವಿ ಮೇಡಮ್. ನಮಗೆ ಮೇನ್ ಕೇಳೋದು ಒಂದು ಗೌರವ ಅಷ್ಟೇ. ಸರ್ಕಾರಿ ಅಧಿಕಾರಿ ಅಂದ್ರೆ ಮೇನ್ ಗೌರವ ಇರುತ್ತೆ ಅನ್ನೋ ಒಂದೇ ಒಂದ್ ರೀಸನ್ಗೆ ಇಲ್ಲಿ ಬಂದು ಮಾಡ್ತಾ ಇದೀವಿ ಮೇಡಮ್. ನಮ್ಗೆ ಆ ಗೌರವನೇ ಸಿಕ್ಕಿಲ್ಲ ಅಂತ ಅಂದ್ರೆ, ನಮ್ ಎಂಪ್ಲಾಯೀಸ್ ಗಳಿಗೆಲ್ಲ ಈಗ ಆಫೀಸ್ ಹೆಡ್ ಆಫ್ ದ ಆಫೀಸ್ ಆಗಿ ನಮ್ ಎಂಪ್ಲಾಯೀಸ್ ಗಳಿಗೆ ಹಂಗ್ ಬೈದ್ರೆ ನಮಗೂ ಅದನ್ನ ಕೇಳಿಸ್ಕೊಳಕ್ ಆಗಲ್ಲ. ಐ ಶುಡ್ ಬಿ ಸ್ಟ್ಯಾಂಡಿಂಗ್ ರೈಟ್ ಇನ್ ಫ್ರಂಟ್ ಆಫ್ ದೆಮ್ ಬಿಫೋರ್ ಎನಿ ಇನ್ಸಿಡೆಂಟ್ ಟು ಸೇಫ್ ಗಾರ್ಡ್ ದೇರ್ ಇಂಟ್ರೆಸ್ಟ್. ದಿಸ್ ಇಸ್ ವಾಟ್ ಇಸ್ ಮೈ ಪ್ರಿನ್ಸಿಪಲ್ ಇನ್ ಮೈ ಲೈಫ್. ಅವ್ರು ಆಗೋದಕ್ಕಿಂತ ಮುಂಚೆ ಅದು ನನಗ್ ಬರ್ಬೇಕು, ಆಮೇಲೆ ಅದು ಅವ್ರಿಗೆ ಆಗ್ಬೇಕು. ಸೊ ನನ್ ಮುಂದೆನೆ ನನ್ನ ಎಂಪ್ಲಾಯೀಸ್ ಗಳನ್ನ ಹಂಗ್ ಬೈವಾಗ ಐ ಕೆನಾಟ್ ಕೀಪ್ ಕ್ವೈಟ್. ನಾನು ಡಿಫೆಂಡ್ ಮಾಡ್ಕೊಂಡೆ, ಹಂಗ್ ಮಾತಾಡ್ಬೇಡಿ ಸರ್, ಏನಾದ್ರು ಇದ್ರೆ ಕೇಳಿ ಹೇಳ್ತೀನಿ, ಮಾತಾಡ್ತೀನಿ, ವಿಚಾರಿಸ್ಬಿಟ್ಟು. ರಾಜೀವ್ ಗೌಡ ಅವರು ಈ ರೀತಿ ಮಾಡೋದು ಇದೇ ಫಸ್ಟ್ ಅಥವಾ ಈ ಹಿಂದೆಯೂ ಕೂಡ ಇಂಥದ್ದೇನಾದ್ರೂ ಆಗಿತ್ತಾ?
ಮೇಡಮ್ ಇದ್ರ CM ಸರ್ ಫಂಕ್ಷನ್ ಆದಾಗ್ಲೂ ಫ್ಲೆಕ್ಸ್ ಬ್ಯಾನರ್ದು ಇಶ್ಯೂ ಆಗಿತ್ತು ಮೇಡಮ್. ಬಟ್ ಅದನ್ನ ಹಂಗೆ ಮ್ಯಾನೇಜ್ ಮಾಡ್ಕೊಂಡಿದ್ವಿ. ಆಗ್ಲೂ ನಮ್ಗೆ ನಮ್ಮ ಎಂಪ್ಲಾಯೀಸ್ ಗಳಿಗೆಲ್ಲ ಏನೋ ಇದೇ ತರ ಆಗಿತ್ತಂತೆ. ಬಟ್ ನಾವ್ ಅದನ್ನ ಎಸ್ಕಲೇಟ್ ಮಾಡ್ಲಿಲ್ಲ, ಹಂಗೆ ಹೆಂಗೋ ರಿಸಾಲ್ವ್ ಮಾಡ್ಕೊಂಡ್ವಿ. ಬಟ್ ಈ ಸಾರಿ ಅದು ತುಂಬಾ ವಿಪರೀತಕ್ಕೆ ಹೋಯ್ತು ಮೇಡಮ್. ಅಲ್ಲ, ಎದುರುಗಡೆ ಒಬ್ಬ ಮಹಿಳೆ ಇದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಇದ್ದೀನಿ, ನಾನೊಬ್ಬ ಕಾಂಗ್ರೆಸ್ ಮುಖಂಡ. ಇಂಥ ಟೈಮಲ್ಲಿ ಹೆಂಗ್ ಮಾತಾಡಬೇಕು ಅನ್ನುವಂಥ ಸಾಮಾನ್ಯ ಪ್ರಜ್ಞೆ ಕೂಡ ಅವ್ರಿಗಿಲ್ವಾ? ಅವ್ರ ವಿರುದ್ಧ ಯಾವಾಗ ಕಂಪ್ಲೇಂಟ್ ಕೊಡ್ತೀರಿ ಅಮೃತ ಗೌಡ ಅವರೇ? ಮೇಡಮ್ ನಮಗೂ ಅವ್ರ ಮೇಲೆ ಗೌರವ ಇದೆ, ದೊಡ್ಡವರಿದ್ದಾರೆ, ಮುಖಂಡರಿದ್ದಾರೆ, ಅವ್ರ ಮೇಲೆ ಗೌರವ ಇದೆ. ಬಟ್ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡೋದಂದ್ರೆ ನಾವೂನು ಸರ್ಕಾರಕ್ಕೋಸ್ಕರನೇ ಕೆಲಸ ಮಾಡ್ತಾ ಇರೋದು ಮೇಡಮ್. ನಮ್ಗೆ ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ರೆಸ್ಪೆಕ್ಟ್ ಆದ್ರೂ ಬೇಕಲ್ವಾ ಮೇಡಮ್ ಸ್ಟಾಫ್ ಗಳಿಗೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ. ನಮ್ಗ್ ಹಂಗೆಲ್ಲ ಬೈದ್ರೆ ನಮಗೂ ನೋವಾಗತ್ತೆ. ನಾವ್ ಯಾವತ್ತೂ ಅವರಿಗೆ ಒಂದ್ ಏಕವಚನದಲ್ಲಾಗ್ಲಿ ಯಾವತ್ತೂ ಮಾತಾಡಿಲ್ಲ, ಮಾತಾಡೂ ಇಲ್ಲ. ಆ ತರ ಸ್ಥಿತಿಯಲ್ಲೂ ನಾವು ವಿ ಹ್ಯಾವ್ ಮೇಂಟೈನ್ ಡಿಗ್ನಿಟಿ ಅಂಡ್ ಪೋಸ್ಚರ್. ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ಮೇಡಮ್, ಅಟ್ಲೀಸ್ಟ್ ಮಿನಿಮಮ್ ಬೇಸಿಕ್ ರೆಸ್ಪೆಕ್ಟ್. ಬಹುಶಃ ಇಂಥ ವ್ಯಕ್ತಿಗಳಿದೆ ಯಾವುದು ಅರ್ಥ ಆಗಲ್ಲ ಅಂತ ಅನ್ಸುತ್ತೆ. ಯಾವ ರೀತಿಯಲ್ಲಿ ಅವ್ರಿಗೆ ಪಾಠ ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು, ಅದೇ ರೀತಿಯಲ್ಲಿ ಹೋಗಬೇಕು. ಕಂಪ್ಲೇಂಟ್ ಕೊಡಲ್ವಾ ಅಮೃತ ಗೌಡ ಅವರೇ? ಮೇಡಮ್ ಇದನ್ನ ನಮ್ ಸೀನಿಯರ್ ಆಫೀಸರ್ಸ್ ನ ಕೇಳ್ಬಿಟ್ಟು ತದನಂತರ ಇದನ್ನ ಮಾಡ್ತೀವಿ ಮೇಡಮ್. ನಮ್ ಎಂಪ್ಲಾಯೀಸ್ ಗಳನ್ನೂ ಕೇಳ್ಕೊಂಡು ಅವ್ರದ್ದು ಇದರದಲ್ಲಿ ಇಂಟ್ರೆಸ್ಟ್ ಇದೆ, ಅವ್ರ ರೆಸ್ಪೆಕ್ಟಿಗೂ ಹಾಳಾಗಿದೆ. ಸೊ ಅವರೆಲ್ಲ ಎಲ್ಲ ವಿಚಾರಿಸ್ಕೊಂಡ್ ಮಾಡ್ತೀವಿ ಮೇಡಮ್. ಎಸ್, ಥ್ಯಾಂಕ್ ಯು ಅಮೃತ ಗೌಡ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ಪೌರಾಯುಕ್ತೆ ಅಮೃತ ಗೌಡ ಅವರ ಮಾತು. ರಾಜೀವ್ ಗೌಡ ಸೋಮವಾರ ಸಂಜೆ ಅಮೃತ ಅವ್ರಿಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾರೆ. ಅವ್ರು ಹಾಕಿದಂತಹ ಆ ಬ್ಯಾನರ್ ಅಕ್ರಮವಾಗಿ ಹಾಕಲಾಗಿತ್ತು, ಪರ್ಮಿಷನ್ ಇರಲಿಲ್ಲ, ನಡು ರಸ್ತೆಯಲ್ಲಿ ಅದನ್ನ ಹಾಕಲಾಗಿತ್ತು. ಅದನ್ನ ತೆಗೆಸಿದ್ದಕ್ಕೆ ಅಮೃತ ಗೌಡಗೆ ಫೋನ್ ಮಾಡಿ ಬೆಂಕಿ ಹಾಕ್ತೀನಿ, ಸುಟ್ಟು ಹಾಕಿಬಿಡ್ತೀನಿ, ಚಪ್ಲಿಯಲ್ಲಿ ಹೊಡಿಸ್ತೀನಿ, ದಂಗೆ ಮಾಡಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಏನು ಮಾತನಾಡಿದ್ರು ಅನ್ನೋದನ್ನ ಮತ್ತೊಮ್ಮೆ ಕೇಳಿ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡ್ ಹೋಗ್ಬಿಟ್ಟಿದ್ದಾರೆ, ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಯಾವನ್ ಬಿಚ್ಚಿದ ಕಟ್ಸಿದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಕೊಡ್ತೀನಿ. ಫಸ್ಟ್ ಪರ್ಮಿಷನ್ ಅಪ್ಲೈ ಕೇಳಿ, ಏನು ಮಾಡಿಲ್ಲ. ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್, ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಕಟ್ಟಿದ್ ಬ್ಯಾನರ್ ಬಿಚ್ಚ ಬ್ಯಾನರ್ ಕಟ್ಸಿದೀನಿ ನೀನು. ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ, ಏನಿಲ್ಲ ಡಿಫರೆನ್ಸ್ ಮಾಡ್ರೆ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.